ಹಲೋ ಫ್ರೆಂಡ್ಸ್, ಇವತ್ತು ವೀಕ್ ಆಫ್ ಅಲ್ಲ, ಮಗಳು ಮನೆಯಲ್ಲೇ ಇದ್ಲು. ಇಬ್ಬರು ಲೈವ್ ಬರೋ ಸಂಬಂಧಾಗಿ ಬೇಗ ಹುಬ್ಳಿದ್ದು ಸ್ಪೆಷಲ್ ಗಿರ್ಮಿಟ್ ಮಾಡ್ಕೊಂಡು ತಿಂದ್ವಿ. ಸೊ ನಾ ಲೈವ್ ಬಂದು ನಂದೆಲ್ಲ ಮುಗಿಸು ಕುಡ್ದು ಅವಳಿಗೆಲ್ಲ ಆಫೀಸ್ನಲ್ಲಿ ಕರೆಕ್ಟ್ 1 ಗಂಟೆಗೆ ಊಟ ಮಾಡಿ ರೂಢಿಯಲ್ಲ. ಹಾಗಾಗಿ ಮಮ್ಮಿ ನಂಗೆ ಹೊಟ್ಟೆ ಹಸ್ತೈತಿ ಅಂತ ಹೇಳಿದ್ಲು. ಸೊ ನಾನೇನು ಇವಾಗೆಲ್ಲ ಅಡುಗೆ ಮಾಡೋದು ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ಎಲ್ಲ ತರಕಾರಿ ನೀಟಾಗಿ ಹೆಚ್ಚಿಬಿಡು ಅಂತ ಹೇಳಿದೆ. ನೀಟಂಗೆ ತುಂಬ ಕಿಚನ್ ಎಲ್ಲ ಗಲೀಜು ಮಾಡಿಬಿಟ್ಟು ಹೆಚ್ಚಿಬಿಟ್ಟಿದ್ಲು. ಚೆನ್ನಾಗಿ ಕಟ್ ಮಾಡಿದ್ಲು ಶೇಪ್ ವೈಸ್. ಹಾಗಾಗಿ ನಾನು ಬೇಗ ಒಗ್ಗರಣೆಯನ್ನು ಹಾಕಿದೆ. ಒಗ್ಗರಣೆ ತುಂಬ ಎಲ್ಲ ನೀಟಾಗಿ ಹೆಚ್ಚಿದ್ಲಲ್ಲ, ಎಲ್ಲ ನಂಗೆ ಈಸಿ ಆಗಿಬಿಡ್ತು. ಒಂದು 10 ನಿಮಿಷದಲ್ಲೇನೋ ಪಲಾವ್ ರೆಡಿ ಆಗಿಬಿಡ್ತು. ಪಲಾವ್ ರೆಡಿ ಮಾಡಿದೆ. ಆಮೇಲೆ ನಾನು ಅನ್ನಪೂರ್ಣೇಶ್ವರಿಯನ್ನು ನೆನೆಸ್ತಾ ಅಡುಗೆ ಮಾಡಿದೆ. ಯಾಕಂದರೆ ರೈತ ಇಲ್ಲಾಂದರೆ ಅನ್ನ ಸಿಗಲ್ಲ. ನಾವು ಏನು ಬೇಕಾದಿಲ್ಲ ಅಂದ್ರೂ ಇರ್ಬೋದು, ನೀರು ಅನ್ನ ಇಂಪಾರ್ಟೆಂಟ್. ಹಾಗಾಗಿ ರೈತನನ್ನು ನೆನೆಸ್ತಾ ಅಡುಗೆ ಮಾಡಿಕೊಂಡು ಊಟ ಮಾಡೋದು ನನ್ನ ಪದ್ಧತಿ. ಮಾಡಿಕೊಂಡೆ. ಮಗಳಿಗೆ ಏನಂದ್ಲು, ಪಲಾವ್ ಒಂದೇ, ಅದ್ರ ಜೊತೆಗೆ ಏನಾದರೂ ಬೇಕು, ಮಾವಿನಕಾಯಿ ಎಲ್ಲ ತಂದಿದ್ದೀನಿ. ಹಾಗಾಗಿ ಕಡಲೆಬೇಳೆನೂ ನೆನೆಹಾಕಿಟ್ಬಿಟ್ಟು ತುಂಬ ಚೆನ್ನಾಗಿ ಏನಂತಾರೆ ಮಾವಿನಕಾಯಿ ಚಟ್ನಿ ರೆಡಿ ಮಾಡಿದ್ವಿ. ಮಾವಿನಕಾಯಿ ಚಟ್ನಿನೂ ರೆಡಿ ಆಯಿತು. ವಿಸಿಲ್ ಆಯಿತು ರೈಸು. ಪಲಾವ್ ತುಂಬ ಚೆನ್ನಾಗಿತ್ತು. ಮಾವಿನಕಾಯಿ ಚಟ್ನಿ ಮಗಳು ರೆಡಿ ಮಾಡಿದ್ಲು, ಅದು ತುಂಬ ರುಚಿಯಾಗಿತ್ತು. ಸೊ ಹಾಗಾಗಿ ಇಬ್ಬರು ಪಲಾವು, ಮಾವಿನಕಾಯಿ ಚಟ್ನಿ, ಮೊಸರು ಹಾಕ್ಕೊಂಡು ಅನ್ನಪೂರ್ಣೇಶ್ವರಿ ನೆನೆಸ್ತಾ ಊಟ ಮಾಡಿದ್ವಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.